ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದೀರಿ ಎಲ್ಲ ನಾನು ಚೆನ್ನಾಗಿದ್ದೇನೆ ನೀವೆಲ್ಲರೂ ಚೆನ್ನಾಗಿದ್ದೀನಿ ಅಂತ ಅಂದ್ಕೊಂಡಿದ್ದೇನೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ಕಾರ್ಕಳಕ್ಕೆ ಹೋಗಬೇಕಂತ ಅನಿಸಿದ್ದೇವೆ ಕಾರ್ಕಳದಲ್ಲಿ 5 ಡೇಸ್ ಆಯಿತು ಹಬ್ಬ ಆಗ್ತಾ ಉಂಟು ಇವತ್ತು ಲಾಸ್ಟ್ ಡೇ ಹಾಗೆ ಇವತ್ತು ಸ್ಕೂಲಿಗೆ ರಜೆ ಹಾಕಿದ್ದು ಮಗುವಿಗೆ ಹಾಗೆ ಇವತ್ತು ಹೋಗುವ ಅಂತ ಎನಿಸಿದ್ದೇವೆ ಇನ್ನು ನೈಟ್ ಆದರೆ ತುಂಬ ಒಳ್ಳೆ ಆಗ್ತದೆ ಅಷ್ಟೊಂದು ಬಿಸಿಲೆಲ್ಲ ಏನಿಲ್ಲ ಅಲ್ಲ ಡೇ ಆದರೆ ತುಂಬ ಬಿಸಿಲು ಹೋಗಲಿಕ್ಕೆ ಬರಲಿಕ್ಕೆಲ್ಲ ಕಷ್ಟ ಆಗ್ತದೆ ಆದರೂ ಕೂಡ ಹೊರಟಿದ್ದು ಮತ್ತು ಟೈಮ್ ಇಲ್ಲ ಅಂಥೇಳಿ ಹಾಗೆ ಹೋಗಿ ಬರುವ ಅಂತ ಎನಿಸಿದ್ದೇವೆ ತುಂಬ ಅಂದರೆ ತುಂಬ ಜನ ಬರ್ತಾರೆ ಅಲ್ಲಿ ಎಲ್ಲ ಜಾತಿಯ ಜನಗಳು ಕೂಡ ಬರ್ತಾರೆ ಅವರ ಹರಕೆ ಏನಾದರೂ ಇದ್ದರೆ ಹೇಳಿದರೆ ಅಲ್ಲಿ ಈಡೇರ್ತದೆ ಹಾಗಾಗಿ ಎಲ್ಲರೂ ಬಂದು ಹರಕೆ ಎಲ್ಲ ಹಾಕ್ತಾರೆ ದೂರದವರೆಲ್ಲ ಈ ಹಬ್ಬದ ಟೈಮಲ್ಲೇ ಬರೋದು ಹತ್ತಿರದವರು ಹತ್ತಿರದವರಿಗೆ ಯಾವಾಗ ಕೂಡ ಹೋಗಿ ಹರಕೆಯನ್ನು ತೀರಿಸ್ಬೋದು ಆದರೆ ದೂರದವರಿಗೆ ಹಾಗಲ್ಲ ಹಬ್ಬದ ಟೈಮಲ್ಲಿ ಎಲ್ಲ ಬರ್ತಾರೆ ಬನ್ನಿ ಇನ್ನು ಹೊರಡೋದು ಅಲ್ಲಿ ಹೋದ್ಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಈಗ ನಾವು ಹೋಗ್ತಾ ಇದ್ದೇವೆ ಆನ್ ದ ವೇ ಅಲ್ಲಿದ್ದೇವೆ ಹೊರಟು ಸ್ವಲ್ಪ ಹೊತ್ತಾದದಷ್ಟೇ ಇನ್ನೂ ರೀಚ್ ಆಗಲಿಕ್ಕೆ ತುಂಬ ಟೈಮ್ ಉಂಟು ನಾವೀಗ ಕಲಿತಿದ್ವಿ ನೋಡಿ ವಾರ ಇಲ್ಲಿ ಗಾಡಿ ನಿಲ್ಲಿಸಿ ಮತ್ತೆ ಅವರ ಗಾಡಿ ಇರ್ತದೆ ಅಲ್ಲಿ ರಿಕ್ಷಾ ಅದರಲ್ಲಿ ಅಲ್ಲಿ ಬೈಕೆಲ್ಲ ಇದ್ದರೆ ಟೂ ವೀಲರ್ ಹೋಗಿ ಕಾರ ಮಣ್ಣಿನ ಮಡಕೆಲ್ಲ ಎಲ್ಲಿಂದಲೂ ಸಂತೆ ಅಲ್ವಾ ಸ್ವಲ್ಪ ದಾರಿ ಮೇಲೆ ಮತ್ತೆ ನೋಡಿ ನಾವು ಇದು ಮೈನ್ ಚರ್ಚಿಗೆ ಹೋಗಲಿಕ್ಕೆ ಸ್ವಲ್ಪ ಇರೋದು ಇಲ್ಲಿಂದ ಫುಲ್ಲು ಇದೆ ಸಂತೆವೇ ಇರೋದು ಎರಡು ಬದಿ ಕೂಡ ನೋಡಿ ಡ್ರೆಸ್ ಅದು ಇದು ಅಂತೇಳಿ ಎಲ್ಲವೂ ಇದೆ आणि पत्रांक वर्गणीत बांधवकीच्या इतर अवकाशाचा तुम्ही ते वैश्य आणि तुम्ही तुम्हाला पुस्तका आणि विविध आर्टिकल मंगळूर मेंदोडी हाऊस पंडित कंपाऊंड सुरेश डिसोजा आणि विचारणा कौशल्याकडे गरजेचे विषय सुरेश डिसोजा पंडित कंपाऊंड तनवीगी सेंटरನ್ನು ಸೇರಿತ್ತು मुगसरा या पुस्तकाच्या मित्राचे उत्कृष्ट आमच्या स्पर्धेचे उपाध्यक्ष सन्मान्य श्री संतोष अरविंद जिल्हा मुख्य जनमुखारोग्य बोर्ड मानाचे वाटते
ಚರ್ಚಿಗೆ ತಲುಪಿದ್ವಿ. ನಡೆದಾಯಿತು ನೋಡಿ. ತುಂಬ ಜನ ಪೂಜೆ ಆಗ್ತಾ ಇತ್ತು ನಾವು ಹೋಗುವಾಗ. ಇಲ್ಲಿ ನೋಡಿ ನೀರಲ್ಲಿ ಮೀನು ಎಷ್ಟು ಇದೆ ನೋಡಿ, ದೊಡ್ಡ ದೊಡ್ಡ ಮೀನುಂಟು ನೋಡಿ. ಕಪ್ಪಿದ್ದೆರಡು ದೊಡ್ಡದುಂಟು. ತುಂಬ ಜನ ಇದರ ನೀರೆಲ್ಲ ಕೊಂಡೋಗ್ತಾರೆ. ಮೊದಲು ಇದಕ್ಕೆ ಹಣ ಎಲ್ಲ ಹಾಕ್ತಿದ್ರು, ಆದರೆ ಈಗ ಹಣ ಹಾಕ್ಲಿಕ್ಕೆಲ್ಲ ಇಲ್ಲ. ಅದಕ್ಕಂತಲೇ ಒಂದು ಬಾಕ್ಸ್ ಇಟ್ಟಿರ್ತಾರೆ ನೋಡಿ. ಮೀನು ಒಂದು ಕಡೆನೇ ನಿಂತಿದೆ, ತುಂಬ ಮೀನು ನಿಂತಿದೆ ನೋಡಿ, ಎಷ್ಟೊಂದು ಇದೆ. ಇಲ್ಲಿ ನೋಡಿ ಕೈಗೆ ಟ್ಯಾಟೂ ಹಾಕಿಸ್ತಾರೆ, ಮಕ್ಕಳೆಲ್ಲ ಹಾಕಿಸ್ತಾ ಇದ್ರು. ಮತ್ತು ಮಧ್ಯಾಹ್ನ ಇದೆ ಆಟ ಆಡಲಿಕ್ಕೆ ಯಾವುದು ಕೂಡ ಇಲ್ಲ, ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಸಂಜೆ 4:30 ನಂತರ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ರು. ಬಿಸಿಲಿಗೆ ಆಗೋದಿಲ್ಲ ಅಂತ ಹೇಳಿ ಕ್ಲೋಸ್ ಮಾಡಿ ಇಟ್ಟಿದ್ದಾರೆ.